ನನಗೆ ಆಟ ಗೆಲ್ಲೋದಲ್ಲ, ಬದುಕೋದು ಮುಖ್ಯ. ಫೇವ್ರೆಟ್ ಪ್ಲೇ ಬದಲಾಗ್ತಿದೆ ಹೊರತು ಫೇವ್ರೆಟ್ ಪ್ಲೇಯರ್ ಬದಲಾಗ್ತಿಲ್ವಲ್ಲ. ಪೆದ್ದಿ ಈ ಏರಿಯಾದಲ್ಲಿ ಏನಾದ್ರೂ ಅದು ದೇವ್ರ ಹೆಸರ. ನನ್ನ ಫೇವ್ರೆಟ್ ಕ್ರಿಕೆಟರ್ ಪೆದ್ದಿ ಸರ್. ಆಕಾಶದಿಂದ ಚುಕ್ಕೆಗಳು ಉದುರು ಬೀಳುತ್ತೆ ಅಂತಾರಲ್ಲ, ಒಂದು ಚುಕ್ಕೆ ಏನಾದ್ರೂ ವಿಜಯನಗರದಾಗ ಉರುಳು ಬಿದ್ದೈತೇನೋ. ಎಮರ್ಜೆನ್ಸಿ ಸರ್. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವು ಇವತ್ತು ಮಾತಾಡೋಕೆ ಹೋಗ್ತಿರೋದು ತೆಲುಗು ಸಿನಿಮಾ ರಂಗದ ಬಹುನಿರೀಕ್ಷಿತ ಸ್ಪೋರ್ಟ್ಸ್ ಆ್ಯಕ್ಷನ್ ಡ್ರಾಮಾ ಸಿನಿಮಾ ಪೆದ್ದಿ ಬಗ್ಗೆ ಸಂಪೂರ್ಣ ರಿವ್ಯೂ ನೋಡೋಣ. ಈ ಒಂದು ಚಿತ್ರದಲ್ಲಿ ರಾಮ್ ಚರಣ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದು, ನಿರ್ದೇಶನವನ್ನು ಬುಚ್ಚಿಬಾಬು ಸನ ಮಾಡಿದ್ದಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಮ್ಯೂಸಿಕ್ ಬಗ್ಗೆ ನೋಡ್ತಾ ಹೋದರೆ AR ರೆಹಮಾನ್ ಅವರು ಈ ಒಂದು ಮೂವಿಗೆ ಮ್ಯೂಸಿಕ್ನ ಹ್ಯಾಂಡಲ್ ಮಾಡಿರ್ತಾರೆ. ಈ ಒಂದು ಮೂವಿಯ ಕತೆ ಬಂದ್ಬಿಟ್ಟು, ಈ ಒಂದು ಚಿತ್ರದ ಕತೆ ಗ್ರಾಮೀಣ ಹಿನ್ನೆಲೆಯಲ್ಲಿರುವ ಪೆದ್ದಿ ಎಂಬ ಯುವಕನ ಸುತ್ತ ಸಾಗ್ತಿರುತ್ತೆ. ಕುಸ್ತಿ ಮತ್ತು ಕ್ರಿಕೆಟ್ ಮೂಲಕ ತನ್ನ ಹಳ್ಳಿಗೆ ಗೌರವ ಹಾಗೂ ಗುರುತನ್ನು ತಂದುಕೊಡಬೇಕೆಂಬ ಕನಸು ಹೊಂದಿರುವ ಪೆದ್ದಿ ಅನೇಕ ಸವಾಲುಗಳನ್ನು ಎದುರಿಸುತ್ತಾನೆ. ಕ್ರೀಡೆ, ಕುಟುಂಬ, ಪ್ರೀತಿ ಹಾಗೂ ಹಳ್ಳಿ ಅಭಿವೃದ್ಧಿ ಎಂಬ ಅಂಶಗಳನ್ನು ಒಟ್ಟುಗೂಡಿಸಿ ಕಥೆಯನ್ನು ಕಟ್ಟಲಾಗಿದೆ. ಮೂವಿಯಲ್ಲಿ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ರಾಮ್ ಚರಣ್ ತಮ್ಮ ಪಾತ್ರಕ್ಕಾಗಿ ವಿಶೇಷ ದೈಹಿಕ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಅವರ ಲುಕ್, ಭಾವನೆಗಳು ಮತ್ತು ಆ್ಯಕ್ಷನ್ ದೃಶ್ಯಗಳು ಚಿತ್ರದ ಪ್ರಮುಖ ಆಕರ್ಷಣೆ. ಅಭಿಮಾನಿಗಳಿಗೆ ಅವರ ಪ್ರದರ್ಶನ ಖಂಡಿತ ಇಷ್ಟವಾಗುತ್ತೆ. ಮೇನ್ ರೋಲಲ್ಲಿ ರಾಮ್ ಚರಣ್ ಕಾಣಿಸ್ಕೊಂಡ್ರೆ, ಸೆಕೆಂಡ್ ಮೇನ್ ರೋಲಲ್ಲಿ ಜಾನ್ವಿ ಕಪೂರ್ ಅವರು ಕಾಣಿಸ್ಕೊಂಡಿದ್ದಾರೆ. ಜಾನ್ವಿ ಕಪೂರ್ ಅಭಿನಯಿಸಿರುವ ಅಚ್ಚಿಯಮ್ಮ ಪಾತ್ರವು ಚೆನ್ನಾಗಿದ್ದರೂ ಹಲವಾರು ಪ್ರೇಕ್ಷಕರು ಆ ಒಂದು ಪಾತ್ರಕ್ಕೆ ಇನ್ನಷ್ಟು ಮಹತ್ವ ನೀಡಬಹುದಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಥರ್ಡ್ ಮೇನ್ ರೋಲ್ನ ಬಗ್ಗೆ ಮಾತಾಡ್ತಾ ಹೋದರೆ, ಅದೇ ನಮ್ಮ ಕರ್ನಾಟಕದ ಸ್ಟಾರ್ ಶಿವರಾಜ್ ಕುಮಾರ್ ಅವರ ಪಾತ್ರ ಕತೆಗೆ ಗಂಭೀರತೆ ನೀಡುತ್ತದೆ. ಅವರ ಸ್ಕ್ರೀನ್ ಪ್ರೆಸೆನ್ಸ್ ಉತ್ತಮವಾಗಿದೆ ಅಂತ ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಮೂವಿಯ ನಿರ್ದೇಶನದ ಬಗ್ಗೆ ಮಾತಾಡ್ತಾ ಹೋದರೆ, ನಿರ್ದೇಶಕ ಬುಚ್ಚಿಬಾಬು ಸನ ಗ್ರಾಮೀಣ ಕ್ರೀಡಾ ಕಥೆಯನ್ನು ದೊಡ್ಡ ಮಟ್ಟದಲ್ಲಿ ತೆರೆಗೆ ತಂದಿದ್ದಾರೆ. ಹಲವು ಭಾವನಾತ್ಮಕ ದೃಶ್ಯಗಳು ಮತ್ತು ಸ್ಪೋರ್ಟ್ಸ್ ಸೀಕ್ವೆನ್ಸ್ಗಳು ಚೆನ್ನಾಗಿ ಮೂಡಿ ಬಂದಿವೆ. ಆದರೆ ಕಥೆಯ ವೇಗ ಹಾಗೆ ಕೆಲವು ಕಡೆ ನಿಧಾನವಾಗುತ್ತದೆ ಎನ್ನುವ ಅಭಿಪ್ರಾಯವು ಕೇಳಿಬಂದಿದೆ. ಮೂವಿಯ ಮ್ಯೂಸಿಕ್ ಮತ್ತು ಟೆಕ್ನಿಕಲ್ ಬಗ್ಗೆ ಮಾತಾಡ್ತಾ ಹೋದರೆ, AR ರೆಹಮಾನ್ ಅವರು ಸಂಗೀತ ಚಿತ್ರದ ದೊಡ್ಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಡುಗಳು ಹಾಗೂ ಬ್ಯಾಕ್ಗ್ರೌಂಡ್ ಸ್ಕೋರ್ ಹಲವೆಡೆ ದೃಶ್ಯಗಳಿಗೆ ಜೀವ ತುಂಬುವಂತಿದೆ. ಹಾಗೆ ಮೂವಿಯ ಫೋಟೋಗ್ರಫಿ ಬಗ್ಗೆ ಮಾತಾಡ್ತಾ ಹೋದರೆ, R ರತ್ನವೇಲು ಅವರು ಈ ಒಂದು ಮೂವಿಗೆ ಫೋಟೋಗ್ರಫಿನ ಹ್ಯಾಂಡಲ್ ಮಾಡಿರ್ತಾರೆ. ಹಾಗೆ ಈ ಒಂದು ಮೂವಿಯಲ್ಲಿ ಗ್ರಾಮೀಣ ಪರಿಸರವನ್ನು ಅದ್ಭುತವಾಗಿ ಸೆರೆ ಹಿಡಿಯುವುದನ್ನು ಕಂಡುಹಿಡಿಯುತ್ತೆ. ಮೂವಿಯಲ್ಲಿ ಪ್ಲಸ್ ಪಾಯಿಂಟ್ಸ್ ಮತ್ತು ಮೈನಸ್ ಪಾಯಿಂಟ್ಸ್ನ ಬಗ್ಗೆ ನೋಡ್ತಾ ಹೋದರೆ, ಈ ಒಂದು ಚಿತ್ರದಲ್ಲಿ ರಾಮ್ ಚರಣ್ ಅವರ ಅಭಿನಯ ಸಖತ್ತಾಗಿರುವುದನ್ನು ನೋಡ್ಬೋದು. ಹಾಗೆ AR ರೆಹಮಾನ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಈ ಒಂದು ಮೂವಿಗೆ ಸಖತ್ತಾಗಿ ಸೂಟ್ ಆಗಿದೆ ಅಂತಲೇ ಹೇಳ್ಬೋದು. ಸ್ಪೋರ್ಟ್ಸ್ ಮತ್ತು ಆ್ಯಕ್ಷನ್ ಸನ್ನಿವೇಶನಗಳು ಸಖತ್ತಾಗಿಯೇ ಹ್ಯಾಂಡಲ್ ಮಾಡಲಾಗಿದೆ. ಭವ್ಯ ನಿರ್ಮಾಣ ಮೌಲ್ಯಗಳನ್ನು ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಮೂವಿಯ ಮೈನಸ್ ಪಾಯಿಂಟ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಕೆಲವು ಕಡೆ ನಿಧಾನವಾದ ನಿರೂಪಣೆ ಅಂತಲೇ ಹೇಳ್ಬೋದು. ಅಂದರೆ ಕೆಲವು ಕಡೆ ಕೆಲವು ಸೀನ್ಗಳು ಸ್ಲೋ ಅನಿಸ್ಬೋದು. ನಾಯಕಿಯ ಪಾತ್ರಕ್ಕೆ ಕಡಿಮೆ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ. ಹಾಗೆ ಕೆಲವು ದೃಶ್ಯಗಳಲ್ಲಿ ಲಾಜಿಕ್ ಕೊರತೆ ಎಂದು ಪ್ರೇಕ್ಷಕರ ಅಭಿಪ್ರಾಯ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ಪೆದ್ದಿ ಒಂದು ಮಾಸ್ ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾ ಅಂತಲೇ ಹೇಳ್ಬೋದು. ರಾಮ್ ಚರಣ್ ಅಭಿಮಾನಿಗಳಿಗೆ ಇದು ಖಂಡಿತ ಮನೋರಂಜನೆ ನೀಡುವ ಚಿತ್ರ ಅಂತಲೇ ಹೇಳ್ಬೋದು. ಸಂಗೀತ, ಅಭಿನಯ ಮತ್ತು ನಿರ್ಮಾಣ ಮೌಲ್ಯಗಳು ಉತ್ತಮವಾಗಿವೆ ಅಂತಲೇ ಹೇಳ್ಬೋದು. ಕಥೆಯಲ್ಲಿ ಕೆಲವು ದುರ್ಬಲತೆಗಳಿದ್ದರೂ ಒಮ್ಮೆ ಥಿಯೇಟರ್ನಲ್ಲಿ ನೋಡಬಹುದಾದ ಸಿನಿಮಾ ಅಂತಲೇ ಹೇಳ್ಬೋದು. ಮೂವಿಯ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ರಾಮ್ ಚರಣ್, ಜಾನ್ವಿ ಕಪೂರ್, ಶಿವರಾಜ್ ಕುಮಾರ್, ಜಗಪತಿ ಬಾಬು, ದಿವ್ಯಾಂಡು, ಬೋಮನ್ ಇರಾನಿ, ಶ್ರುತಿ ಹಸನ್ ಅವರು ಈ ಒಂದು ಮೂವಿಯಲ್ಲಿ ನೋಡ್ಲಿಕ್ಕೆ ಸಿಗ್ತಾರೆ. ಮೂವಿಯ ಬಿಡುಗಡೆಯ ಬಗ್ಗೆ ನೋಡ್ತಾ ಹೋದರೆ, 4 ಜೂನ್ 2026ರಂದು ಈ ಒಂದು ಮೂವಿಯನ್ನು ಥಿಯೇಟರ್ಗಳಲ್ಲಿ ಬಿಡುಗಡೆ ಮಾಡಲಾಯಿತು. ಸೊ ಇದಾಗಿತ್ತು ರಾಮ್ ಚರಣ್ ಅವರ 2026ರಲ್ಲಿ ರಿಲೀಸ್ ಆಗಿರುವಂಥ ಪೆದ್ದಿ ಮೂವಿ ಬಗ್ಗೆ ಸಂಪೂರ್ಣ ರಿವ್ಯೂ. ಯಾರೆಲ್ಲ ಈ ಒಂದು ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ.
ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.